ಕೀಪ್ ಸ್ಮೈಲ್. ಹಾಯ್ ಗಾಯ್ಸ್, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಇಲ್ಲ ಒಂದು ಲಾಗ್ ಮಾಡ್ತಾಯಿದ್ದೀವಿ ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಪರ್ಟಿ ಇರಲೇಬೇಕು. ನನಗೆ ಏನೇನು ಬೇಕಂದರೆ ನನ್ನ ತಕ ಯಾವುದೇ ಒಂದು ಪ್ರಾಪರ್ಟಿನೂ ನನ್ನ ಹತ್ರ ಸರಿಯಾಗಿಲ್ಲ. ನನ್ನ ಹತ್ರ ಏನು ಇಲ್ಲ ಅಂದರೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಯಾರು? ಇಟ್ಸ್ ಮೀ. ಇವಾಗ ಏನಂದರೆ, ಇದು ಯಾವುದೋ ಕಿತ್ತೋ ರೋಡಲ್ಲಿ ಹೋಗ್ತಾಯಿದ್ದೀನಿ. ರಾತ್ರಿ ಕತ್ಲು ಬೇರೆ, ದೆವ್ವ ಗಿವ್ವ ಅಡ್ಡ ಬರ್ಬೋದೇನೋ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ದೆವ್ವ ಬರುತ್ತಿಲ್ವೋ ಗೊತ್ತಿಲ್ಲ, ಬಟ್ ದೆವ್ವದ ಥರ ಮನುಷ್ಯರು ಬಂದೇ ಬರ್ತಾರೆ. ಯಾರಪ್ಪ ಇವನು ಲಾಗ್ ಮಾಡ್ತಿದ್ದಾನೋ, ಏನು ಮಾಡ್ತಿದ್ದಾನೋ, ಏನು ಪ್ರಾಪರ್ಟಿ ಬಗ್ಗೆ ಹೇಳ್ತಿದ್ದಾನೆ ಅಂತ ಅವನಿಗೆ ಸರಿಯಾಗಿ ಗೊತ್ತಿಲ್ಲದೆ ವಿಡಿಯೋ ಮಾಡ್ತಿದ್ದಾನೆ ಅಂತ ನೀವು ಅಂದ್ಕೊಂಡಿದ್ದೀರಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಾನು ಫಸ್ಟ್ ವೀಡಿಯೋದಲ್ಲೇ ಹೇಳಿದೆ, ಪ್ರಾಪರಾಗಿ ನಾನು ಯಾವ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಸರಿಯಾಗಿ ಗೊತ್ತಿಲ್ಲ, ಯಾವ ಕಂಟೆಂಟ್ ತೊಗೊಂಡು ಮಾಡ್ಬೇಕಂತಲೂ ಗೊತ್ತಿಲ್ಲ. ಯಾವ್ದ್ರ ಬಗ್ಗೆ ಲಾಗ್ ಮಾಡಬೇಕು, ಯಾವ ಕಂಟೆಂಟ್ ಬಗ್ಗೆ ಲಾಗ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಮ್ಮ ಹತ್ರ ಆ ಕಂಟೆಂಟ್ ಮಾಡೋಕ್ಕೆ ಏನೇನು ಬೇಕು, ಏನೇನು ಬೇಡ ಎಲ್ಲ ರೆಡಿ ಮಾಡ್ಕೋಬೇಕು ನಾವು ಮೊದಲು. ಆದರೆ ನಾನು ಏನು ರೆಡಿ ಮಾಡ್ಕೊಳ್ಳೋಲ್ಲ, ಇಳಿದಿದ್ದೀನಿ. ಸುಮ್ಮನೆ ನಿಮಗೆ ಶೂಟ್ ಹೊಡಿತಾ ಇದ್ದೀನಿ ಅಷ್ಟೇ. ಒಂದು ವಿಡಿಯೋ ಮಾಡಬೇಕಂದ್ರೆ ಮೇನಾಗಿ ಒಂದು ಒಳ್ಳೆ ಫೋನ್ ಇರಬೇಕು, ಮತ್ತು ಒಂದು ಒಳ್ಳೆ ಕ್ಯಾಮ್ರಾ, ಮತ್ತು ವೀಡಿಯೋನ ಎಡಿಟ್ ಮಾಡೋಕೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಅಂದು ಇರಲೇಬೇಕು. ಬೇಸಿಕ್ಕಾಗಿ ಇಷ್ಟಂತೂ ಇರಬೇಕು. ಇದರೊಳಗೆ ಯಾವುದೇ ಒಂದು ಪ್ರಾಪರ್ಟಿನೂ ನನ್ನ ತಗ ಸರಿಯಾಗಿಲ್ಲ. ನನ್ನ ತಗ ಇರೋದೊಂದೇ ಫೋನು, ಅದು ನನ್ನ ತಗ ಸರಿಯಾಗಿಲ್ಲ. ಆದರೂ ಇದರಲ್ಲೇ ವಿಡಿಯೋ ಮಾಡಿ, ಇದರಲ್ಲೇ ಎಡಿಟಿಂಗ್ ಮಾಡಿ, ಇದರಲ್ಲೇ ಪೋಸ್ಟ್ ಮಾಡ್ತಾಯಿದ್ದೀನಿ. ಹೆಂಗೆ ನಾವು ನಾನು ನಿಧಾನಕ್ಕೆ ಎಲ್ಲ ಪ್ರಾಪರ್ಟಿ ತೊಗೊತೀನಿ, ಮುಂದೆ ಏನೇನು ಬೇಕು ವಿಡಿಯೋ ಮಾಡೋಕ್ಕೆ, ಲಾಗ್ ಮಾಡೋಕ್ಕೆ ಅಂತ. ಇವಾಗ ನನ್ನ ತಗ ಇರೋದು ಒಂದೇ ಒಂದು ಒಳ್ಳೆ ಬೈಕ್ ಇದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ಬೈಕಲ್ಲಿ ಸುತ್ತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಆದಷ್ಟು ಏನೇನಾಗುತ್ತೆ ಏನೇನಾಗಲ್ಲ ಅದೆಲ್ಲ ಹೇಳ್ತೀನಿ. ನಿಮ್ಮಿಂದ ಸಜೆಷನ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಜೆಷನ್ ಕೊಡೋದಿದ್ದರೆ ಕಮೆಂಟ್ ಬಾಕ್ಸು ನಿಮ್ಮದೇ, ಕಮೆಂಟ್ ಮಾಡಿ ಏನೇನು ಸರಿ ಮಾಡ್ಕೋಬೇಕಂತ ಅವೆಲ್ಲ ನಾನು ಸರಿ ಮಾಡ್ಕೊತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.